ಗಾಯತ್ರಕ್ಕ ಓಹೋ ಶಾಂತ ಎಲ್ಲೋ ಹೋಯ್ದ್ಯಾ ಅನ್ಸು. ಇಲ್ಲೇ ಎಲ್ಲಿ ಹೋದವಲ್ಲ, ಇಲ್ಲೇ ಬಂದವನೇಯ ಅನ್ಸು. ಅತ್ತರಿಗೆಲ್ಲ ಆರಾಮಿಲ್ಲ ಅನ್ಸ್ಬಾರ್ದಂಗೆ ಕೇಳ್ದಿದ್ದೆ. ಹೊಟ್ಟೆ ನೋವು. ಹೌದಾ? ಓಹೋ, ಇಲ್ಲ ನಾನು ಮತ್ತೆಂತ ಬೇಡ, ಇದೆ ಮಳೆಗಾಲದ 4 ಬದನೆಕಾಯಿ ಇತ್ತು, ತಗೊಬಂದೆ. ಇಟ್ಕ. ನಿಮ್ಮನೇದೇ ಬೇಕನ ಇದು? ಎನ್ಸು ಬೆಕ್ಕ ನಮ್ಮನೆ ದಾಳಿ. ನಿಮ್ಮನೇದೇ ಬೇಕಾ ಇದು? ಹೌದೇ, ಎಲ್ಲ ನೋಡು ಅಲ್ಲ ಹೋಯ್ ಮನ್ಕ ಬಿಡ್ತು, ರೊಣೆ ಎಲ್ಲ ಉದುರ್ತು ಏನ. ಅದೇ ನೀ ಚಿಗಾರ ಕುತ್ಕೊಂಡಿದ್ದು ನೋಡು. ಹೊಸ ಸೀರೆ ಎಲ್ಲೋ ಹೋಯ್ ಬಂದಂಗ ಎಲ್ಲೂ ಹೋದವಲ್ಲ, ಇಲ್ಲೇ ಬಂದವನೇ. ಹೊಸದಲ್ಲ ಅಲ್ದೆ, ಹಳೇತೆಯ. ಇಲ್ಲೇ ಬಂದವನೇ. ಅತ್ತೆರಿಗನ ಆರಾಮಿಲ್ಲ ಹೇಳ್ದಿದ್ಯಲೆ. ಹಾಂ, ಒಂದ್ಸಲ ನೋಡ್ಕೊಂಡು ಹೋದಂಗತ್ತು. ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕರ್ದಿಕ್ಕೆ ಹೋದಂಗತ್ತು. ಹೇಳಿ ಬಂದಿದ್ದೆ. ಇದು 4 ಬದನೆಕಾಯಿ ತಗೊಬಂದೆ ನೋಡು, ಮಳೆಗಾಲ ಬದನೆ. ಓಹೋ, ಬದ್ನೆಕಾಯಿ ಎಲ್ಲ ಇದಾಯ್ತಲ್ಲವ. ಹಾ, ರಾಶಿ ದೊಡ್ಡ ದೊಡ್ಡಲ್ಲ, ಇಲ್ಲಿ ಸಣ್ಣ 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 ಮಡಿಯತ್ತಪ್ಪ. ಎಂತ ಎಂತ ನಮ್ನಿ ಹಿಂಗ ಮುಟ್ಟದಂಗ ಅಲ್ಲಿ ಹುಳ ಅಲ್ಲ ಆ ಥರ ಚಾ ಕಷಾಯ ಅನ್ಸೋರು ಮಾಡ್ಲಾ? ಬೇಡ್ದೆ, ಅನ್ಸು ಬೇಡ. ಚಾ ಕಷಾಯ ಎಲ್ಲ ಅನ್ಸು ಬೇಡ. ಕುಡ್ಕೊಂಡೇ ಬಂದವನೇ ಆ ಮನೆಯಿಂದ. ನಿಮ್ಮನೆದೇ ಬೇಕೇ ಅದು? ಅಲ್ದೆ ಅಚ್ಚೆ ಮನೆದ ಎಲ್ಲಿದ ಏನ ಇಲ್ಲಿ ಬೈಂದು ನೋಡು. ಅನ್ನ ಹಾಲು ತಿಂಬ್ಲೊಂದು ಬತ್ತು ನೋಡು ಇಲ್ಲಿಗೆ. ರೊಣೆ ಎಲ್ಲ ಹೋದ್ರೆ ಹೊಟ್ಟೆಲೆಲ್ಲ ಹುಣ್ಣವ್ತು. ಚಲೋ ಅಲ್ಲ ಅವು. ಇದ್ರ ಮೇಲೆಲ್ಲ ಮನ್ಕೊಂಡು ಕೊಡಡ. ಹೌದೇ, ಎಷ್ಟು ಎಬ್ಬಿರುವ ನೋಡು. ಬಂದ ಅಲ್ಲೇ ಮನ್ಕತ್ತು. ಹಚ್ಚ ಹೋಗಚ್ಚಿಗೆ. ನೀ ಮಾಡಿದ್ಯಾ ಮಳೆಗಾಲದ ತರಕಾರಿಯ? ಮಾಡಿದ್ದೆ ಹೇಳಿದ್ನಲ್ಲೇ, ನಿನ್ನ ಹತ್ರ ಬೀಜ ತಗೊಬಂದೆ ನಾನು. ನಿನಗೆ ಬೇಕಾದ್ರೆ ಕೊಡ್ತೆ. 4 ಬೆಂಡೆಕಾಯಿ ಎಲ್ಲ ಆಯ್ದು. ಅಲ್ಲ, ನನಗೆ ಬೇಡ್ದೆ, ನಾ ಕೇಳದೆ ಅಷ್ಟೇ. ನೀ ಯಾವ ಏನತ್ರ ಬೀಜ ತಗೊಂಡು ಇದ್ಯಲ್ಲೇ? ನಿನ್ನ ಕೈ ನಂದು ಚಲೋ ಇಲ್ಲ ವಿಲಿಯೋ. ಬದನೆಕಾಯಿ ಇಲ್ಲ ಅದೇ. ಹಾಂ, ಸುಮಾರು ತಿಂದ್ಯಾ ನಂಗೆ. ಆದ್ರೆ ದೊಡ್ಡದಲ್ಲ ಇಲ್ಲ, ಹಿಂಗೆ ಅದು ಬೇರೆ ಹಿಂಗೆ ಉದ್ದುದ್ದಾಯಿ ಇಷ್ಟಿಷ್ಟು ಇದಪ್ಪುದಾಯ್ತದು ಹಿಂಗೆ. ಅದು ಎಂತ ಏನ ಇಷ್ಟಿಷ್ಟು ಗಿಡ್ಡ ಬದನೆಕಾಯಿ ಅದಪ್ಪ. ಚಲೋ ಇಲ್ಲ. ಆದ್ರೆ ಮನೇಲಿ ಬೆಳೆದೋಳಿ ತಿಂಬುದು. ಹತ್ತಿರಲ್ಲಿದ್ದ ಒಳಗಿದ್ರ ಮನ್ಕೈಂದ್ರ? ಹಾಂ, ಎಂತಾಯ್ತು ಅವರಿಗೆ? ಗರ್ಭಕೋಶದಲ್ಲಿ ಎನ್ಸೋ ಗುಳ್ಳೆ ಇದು ಹೇಳ್ತಪ್ಪ. ಈ ವಯಸ್ಸಿಗೆ? ಹೌದೇ, ಈಗ ಅವು ಆಪ್ರೇಷನ್ ಮಾಡೋ ಹಂಗೆ ಹಿಂಗೆ ಹೇಳ್ತಾವ. ಈ ವಯಸ್ಸಲ್ಲೆಲ್ಲ ಆಪ್ರೇಷನ್ ಮಾಡಿದ್ರೆ ಹೇಳಿವಾ ಎನ್ಸನ. ಈಗ ಗುಳಿಗೆ ಅಷ್ಟು ಕೊಟ್ಟಿದ್ದು ಅದ್ರಲ್ಲಿ ಕಡಿಮೆ ಆಗದಿದ್ರೆ ನೋಡೋ ಕಡೆಗೆ ಮತ್ತೆ ಕಡಿಮೆನೇ ಇಲ್ಲ ಹೇಳಾದ್ರೆ ಹಂಗೆ ಮಾಡಕ್ ಹೋಗ್ತು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಂಗೆ 2 ಜನ ಅತ್ತೆರು ಸೊಸೆ ಅತ್ತೆ ಸೊಸೆ 2 ಜನ ಬತ್ತಿ ಕರ್ದಿಕೋಪ ಅನ್ಸ್ಕೊಂಡಿದ್ದೆ. ಹಿಂಗಾಯತ್ತಲ್ದ. ಅದೇ ಶಿರ್ಸಿ ಗಣೇಶ್ ಡಾಕ್ಟರ್ ಇದ್ದಲ್ಲಿ ತಗೊಂಡಿದ್ಯಾ? ಅವ್ರು ಹೇಳಲೇ ಕಡಿಮೆ ಆಯ್ತು ಹೇಳಿರಪ್ಪ. ಆಯುರ್ವೇದಿಕ್ಕೆ ಮಾಡಕ್ಕೆ ನಿಂದು. ಇಂಗ್ಲೀಷ್ ಮಾಡಿರ ಹೇಳಿ ಅದು ಎಂತ ಶಾಶ್ವತ ಪರಿಹಾರ ಅಲ್ಲ. ಆಯುರ್ವೇದಿಕ್ ಆದ್ರೆ ಪರಿಣಾಮ ಲೇಟ್ ಆದ್ರೂ ಶಾಶ್ವತ ಅದು ಅಲ್ದ. ನೋಡ, ಈಗ ಒಂದ್ಸಲ ಹಾಯ್ಕೊಂಡಿದ್ದಕ್ಕೆ ಇಂಗ್ಲಿಷ್ ಮೆಡಿಸಿನ್ ಮಾಡಿ ನೋಡುದು, ಕಡೆಗೆ ಆಯುರ್ವೇದಿಕ್ ನೋಡುದು. ಈಗ ನಿಂಗೆ ಇಂಗ್ಲಿಷ್ ಮೆಡಿಸಿನ್ ಮಾಡಿದ್ರು ಆಪ್ರೇಷನ್ ಮಾಡೋದಕ್ಕಿಂತ ಆಪ್ರೇಷನ್ ಮಾಡಿರ ಹೇಳು ಸುಖ ಅಲ್ದೆ ಮಾರೈತಿ. ಎಷ್ಟು ಜನ ಮಾಡಿಸ್ಕೊಂಡವಿಲ್ಲ ಹೇಳು. ಅದ್ರಿಂದನೇ ಒಂದಷ್ಟು ನಮಗೆಲ್ಲ ಸಮಸ್ಯೆ ಒಪ್ಪುದನ ಹಿಂಗೆ ಹೇಳುವಂಗೆ ಕಾಣ್ತು ನೋಡು. ಅದೇಯ, ಅದ್ರ ಬದಲು ಆಯುರ್ವೇದಿಕ್ ಔಷಧಿ ಮಾಡೋದೇ ಅಷ್ಟು. ನನ್ನ ಅಕ್ಕನ ಗಂಡಂಗೆ ಬಾವಂಗೆ ಆಯುರ್ವೇದಿಕ್ ಡಾಕ್ಟರ್ ಗೊತ್ತಿದ್ದವಿದ್ದ ಅಲ್ಲೇ ತೋರ್ಸೋ ಜಾಸ್ತಿ ಇದ್ದೇ ಮಾಡಿ. ಆಯುರ್ವೇದಿಕ್ ಗೊತ್ತಿದ್ದವಿದ್ದಾಳಾದ್ರೆ ಅದ್ರೆ ಮಾಡಿ ಚಲೋದೇ. ಹಾಂ, ಹೌದು. ವರಮಹಾಲಕ್ಷ್ಮಿಗೆ ಬನ್ನಿ. ಸಂಜೆಪಾಗ ಪೂಜೆ ಸಂಜೆ ಒಂದು 4:30-5 ಗಂಟೆ. ಸುಮನ್ ಮನೆ ಗೀತನ ಮನೆ ಎಲ್ಲ ಹೋಗಿ ಬಂದ್ಯಾ? ಹಾಂ, ಎಲ್ಲೆಲ್ಲಿ ಕರಿದೆ. ಸುಮಕ್ಕನ ಕಡೆಗೆ ಅಚ್ಚಿಗೆ ಭಾರತಿ ಅಕ್ಕನ ಎಲ್ಲವರು ಕರೀತಾರೆ. ಹೌದಾ? ಹಾಂ 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 ಹಾಂ. ನಂಗೆ ಅತ್ತರಿಗೆ ಇಬ್ಬರಿಗೂ ಒಪ್ಲಪ್ಪು ಸುಳ್ಳು, ನಾ ಒಬ್ಬರು ಒಪ್ಪೆ. ಹಾಂ, ಹೌದಾ? ಅಡ್ಡಿಲ್ಲ ನೋಡು. ಹಾಂ, ನಾರು ಬತ್ತೆ ಅತ್ತರಿಂದ ನೋಡು. ಹಾಂ, ಬಾ ತೋರಿಸ್ತೆ. ಒಳಗೆ ಬಾ ಒಳಗೆ ಮನ್ಕೊಂಡಿದ್ರನ. ಈಗ ಹಬ್ಬಗಳ ಸಾಲೆ ಬಂತು ಅಲ್ದ. ಫುಲ್ ಈಗ ಹಬ್ಬಗಳು ಸ್ಟಾರ್ಟು ಅಲ್ದ. ಹಾಗಾಗಿ ನಮ್ರತಕ್ಕ ಎಲ್ಲ ಹಬ್ಬಗಳಲ್ಲಿ ಕೊಡುವಂತಹ ಗಿಫ್ಟ್ ಹ್ಯಾಂಪರನ್ನು ರೆಡಿ ಮಾಡಿದ್ದು.
ಈಗ ವರಮಹಾಲಕ್ಷ್ಮಿ ಹಬ್ಬ ಬಂತು ಅಲ್ದಾ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೊಡುವಂತಹ ಗಿಫ್ಟ್ ಹ್ಯಾಂಪರ್ ಹೆಂಗಿದ್ದೋಳಿ ನಮ್ರತಕ್ಕನೆ ತೋರಿಸ್ತು ನಿಂಗೋಕೆ ಯಾರ್ಯಾರಿಗೆಲ್ಲ ಇಂಥ ಗಿಫ್ಟ್ ಹ್ಯಾಂಪರ್ ಬೇಕು, ಈಗ ಮುತ್ತೈದೆಯರು ಬಂದವಕ್ಕೆಲ್ಲ ಬಾಗಿನ ಕೊಡ್ಲೆಲ್ಲ ಬೇಕಾವತ್ತಲ್ಲಿ ಆ ಥರದ್ದೆಲ್ಲ ಇದ್ದೋದ್ರ ಹತ್ರ ನಿಂಗೋಕೆ ಬೇಕಾದರೆ ನಾ ಇಲ್ಲಿ ಅದರ ನಂಬರನ್ನು ಮೆನ್ಷನ್ ಮಾಡಿರುತ್ತೆ, NSG ಗಿಫ್ಟ್ ಹ್ಯಾಂಪರು. ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಬೈ ಮಾಡ್ಲಕ್ಕು. ನಮಸ್ತೆ. NSG ಕ್ರಿಯೇಷನ್ಸ್ ಕಡೆಯಿಂದ ಒಂದು ಶ್ರಾವಣ ಬರ್ತಾ ಇದ್ದಿಲ್ಲ, ಇನ್ನೇನು ಹಬ್ಬಗಳ ಟೈಮಿಗೆ ಕೊಡೋದಕ್ಕೋಸ್ಕರ ಒಂದು ಗಿಫ್ಟ್ ಹ್ಯಾಂಪರ್ ತಂದಿದ್ದೀನಿ. ಸಾಮಾನ್ಯವಾಗಿ ವರಮಹಾಲಕ್ಷ್ಮಿ ಈ ಥರ ಟೈಮಲ್ಲಿ ಮುತ್ತೈದೆಯರನ್ನ ಮನೆ ಕರೆದು ಅರ್ಶಿನ ಕುಂಕುಮದ ಜೊತೆಗೆ ಏನಾದರೂ ಗಿಫ್ಟನ್ನು ಕೊಡೋ ಥರದ್ದು ಸಂಪ್ರದಾಯ ಇದೆ. ಸೊ ಅದಕ್ಕೋಸ್ಕರ ನಾನು ಇವತ್ತೊಂದು ಇಲ್ಲಿ ಗಿಫ್ಟ್ ಹ್ಯಾಂಪರ್ ತಂದಿದ್ದೀನಿ. ಇದರಲ್ಲಿ ಏನೇನಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ಇದರಲ್ಲಿ ಫಸ್ಟು ಇದು ಲಕ್ಷ್ಮಿ MDF ಮತ್ತು ಅರ್ಶಿನ ಕುಂಕುಮದ ಗ್ಲಾಸ್ ಬಾಟಲ್, ಪ್ಯೂರ್ ಅರ್ಶಿನ ಕುಂಕುಮ. ಇದು MDF. ಇದನ್ನು ನೀವು ಮ್ಯಾಗ್ನೆಟ್ ಹಾಕ್ಕೊಂಡು ಫ್ರಿಜ್ ಮ್ಯಾಗ್ನೆಟ್ ಥರ ಕೂಡ ಯೂಸ್ ಮಾಡ್ಬೋದು. ಮತ್ತು 25 ಗ್ರಾಮ್ಸ್ ಒಣದ್ರಾಕ್ಷಿ ಬೇಡ ಅಂದರೆ ನಿಮ್ಗೆ ಯಾವ ಡ್ರೈ ಫ್ರೂಟ್ ಬೇಕೋ ಅಥವಾ ಎಷ್ಟು ಕ್ವಾಂಟಿಟಿನಲ್ಲಿ ಬೇಕೋ ಆ ಥರ ನೀವು ಕಸ್ಟಮೈಸ್ ಕೂಡ ಮಾಡ್ಕೊಳ್ಬೋದು. ಮತ್ತು ಒಂದು ಕ್ಯೂಟ್ ಹ್ಯಾಂಡ್ಮೇಡ್ ಇಯರಿಂಗ್ಸ್ ಮತ್ತು 4 ಬ್ಯಾಂಗಲ್ಸ್. ಇದು ಸಿಲ್ಕ್ ಥ್ರೆಡ್ ಪ್ಲೇನ್ ಬ್ಯಾಂಗಲ್ಸ್. ಇದರಲ್ಲಿ ಇನ್ನು ವರ್ಕ್ ಬ್ಯಾಂಗಲ್ಸು ಯಾವ ಥರ ಬೇಕಾದರೂ ಸಿಗುತ್ತೆ. ಅದು ನಿಮ್ಮ ಇಷ್ಟದ ಪ್ರಕಾರ ನೀವು ಕಸ್ಟಮೈಸ್ ಮಾಡ್ಕೊಳ್ಬೋದು. ಇದನ್ನ ನೀವು ಕಸ್ಟಮೈಸ್ ಮಾಡಿಕೊಂಡ್ರೆ ಅದು ಪ್ರೈಸ್ ವೇರಿ ಆಗುತ್ತೆ. ಮತ್ತು ಬಲ್ಕ್ ಆರ್ಡರ್ಸಲ್ಲಿ ಕೊಟ್ಟರೆ ನಿಮಗೆ ಡಿಸ್ಕೌಂಟ್ಸ್ ಕೂಡ ನೋಡಿದೆಯಲ್ಲ. ಈ ಥರ ನಿಮ್ಗೆ ಬೇಕಾದಂತಹ ಕಸ್ಟಮೈಸ್ಡ್ ಗಿಫ್ಟ್ ಹ್ಯಾಂಪರ್ ಸಿಕ್ತು. ನಿಂಗೋಕೆ ಯಾವ್ಯಾವ ಐಟಮ್ ಬೇಕೋ ಅದನ್ನೇ ಹಾಕಿ ನಿಮಗೆ ಅದನ್ನು ರೆಡಿ ಮಾಡಿಕೊಡ್ತು. ರೀಸನೇಬಲ್ ಇದ್ದು, ಡೆಲಿವರಿ ಚಾರ್ಜಸ್ ಎಕ್ಸ್ಟ್ರಾ ಇತ್ತು. ಸೊ ಯಾರ್ಯಾರಿಗೆಲ್ಲ ಬೇಕು ಬೈ ಮಾಡಿ ಸಪೋರ್ಟ್ ಮಾಡಿ.